ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆದರೆ ಈ ಪಾದಯಾತ್ರೆ ಮೈತ್ರಿ ಪಕ್ಷ ಬಿಜೆಪಿ ಜೊತೆಗ ಅಥವಾ ಒಂಟಿ ಹೋರಾಟನ ಅನ್ನೋದು ಇನ್ನೂ ಕೂಡ ಕುತೂಹಲವಾಗಿ ಉಳಿದಿದೆ. ಆ ಬಗ್ಗೆ ಮೂಲಗಳು ಹೇಳೋದೇನು, ಮೈತ್ರಿ ನಾಯಕರ ತೀರ್ಮಾನ ಯಾವಾಗ ಹೊರ ಬೀಳುತ್ತೆ ನೋಡಿ. ಹೆಸರಿಗಷ್ಟೇ ಮೈತ್ರಿ, ಹೋರಾಟ ಮಾತ್ರ ಪ್ರತ್ಯೇಕವ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಪಾದಯಾತ್ರೆ ಅನುಮಾನ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಆದರೆ ಕೆಲವೊಂದು ವಿಚಾರಗಳು ಬಂದಾಗ ಇಬ್ಬರದ್ದು ಕೂಡ ಪ್ರತ್ಯೇಕ ಹೋರಾಟ. ಕೆಲವೊಮ್ಮೆ ಒಗ್ಗಟ್ಟಿನ ಹೋರಾಟ ನಡೆದಿದ್ದು ಕೂಡ ಇದೆ. ಮುಡಾ ಪಾದಯಾತ್ರೆ ವೇಳೆ ಮೂಡಿದಂತಹ ಒಗ್ಗಟ್ಟು ಬಿಡದಿ ಟೌನ್ಶಿಪ್ ವಿರೋಧಿಸಿ ಮಾಡುವಂತಹ ಹೋರಾಟದಲ್ಲಿ ಒಮ್ಮತ ಕಂಡುಬರುತ್ತಿಲ್ಲ. ಕೊನೆ ಕ್ಷಣದವರೆಗೂ ಜಂಟಿ ಹೋರಾಟದ ಬಗ್ಗೆ ಗುಟ್ಟು ಬಿಟ್ಟು ಕೊಡದ ಎರಡೂ ಪಕ್ಷಗಳ ನಾಯಕರು ಶನಿವಾರ ಸಭೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀವಿ ಅಂತಾನೆ ಹೇಳ್ತಾನೆ ಬಂದಿದ್ದಾರೆ. ಈಗಾಗಲೇ ಜೆಡಿಎಸ್ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಯುವಂತಹ ಪಾದಯಾತ್ರೆ ದಿನಾಂಕ ಅನೌನ್ಸ್ಮೆಂಟ್ ಮಾಡಿದೆ. ಇದೇ ತಿಂಗಳು 9, 10, 11ರಂದು ಪಾದಯಾತ್ರೆ ನಡೆಯುವುದು ಫಿಕ್ಸ್ ಆಗಿದೆ. ಆದರೆ ಮೈತ್ರಿ ಹೋರಾಟವೋ ಅಥವಾ ಜೆಡಿಎಸ್ ಒಂದೇ ಪಾದಯಾತ್ರೆ ಹಮ್ಮಿಕೊಳ್ಳುತ್ತೋ ಅನ್ನೋದು ಸೀಕ್ರೆಟ್ ಆಗಿ ಉಳಿದುಕೊಂಡಿದೆ. ಮೂಲಗಳ ಪ್ರಕಾರ ಈಗಾಗಲೇ ಜೆಡಿಎಸ್ ಪಕ್ಷ ಬಿಡದಿ ಹೋರಾಟದಲ್ಲಿ ಬಹಳ ದೂರವನ್ನು ಕ್ರಮಿಸಿದ್ದಾಗಿದೆ. ಹೀಗಾಗಿ ಜೆಡಿಎಸ್ ಒಂದೇ ಪ್ರತ್ಯೇಕ ಹೋರಾಟವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತಿವೆ ವಿಶ್ವಾಸಾರ್ಹ ಮೂಲಗಳು. ಇದೇ ತಿಂಗಳು 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಆ ರೈತರ ಪರವಾಗಿ ಆ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ನಾವು ಸಹ ಅವರಿಗೆ ಧ್ವನಿಗೂಡಿಸ್ತಕ್ಕಂಥದ್ದಕ್ಕೋಸ್ಕರವಾಗಿ ಒಂದು ಪಾದಯಾತ್ರೆಯನ್ನ ಇವತ್ತೇನು 9ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಸುಮಾರು 7,800 ಎಕರೆ ಭೂಮಿಯನ್ನ, ಅದು ಫಲವತ್ತಾದಂತಹ ಭೂಮಿ. ನವದೆಹಲಿಯಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟದ ಬಗ್ಗೆ ಮಾತನಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಇದುವರೆಗೆ ವಿಧಾನಸೌಧದ ಒಳಗಡೆ ಒಟ್ಟಿಗೆ ಹೋರಾಟವನ್ನು ಮಾಡಿದ್ದೇವೆ. ಈಗ ಬಿಡದಿ ವಿಚಾರದಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಹೀಗಾಗಿ ಶನಿವಾರ ಸಮನ್ವಯ ಸಮಿತಿ ಸಭೆಯನ್ನು ಕರೆದಿದ್ದೇವೆ. ಬಳಿಕ ಎರಡೂ ಪಕ್ಷಗಳು ಬಿಡದಿ ಹೋರಾಟದ ಬಗ್ಗೆ ಒಳ್ಳೆಯ ನಿಲುವನ್ನು ತೆಗೆದುಕೊಳ್ಳುತ್ತೀವಿ ಎಂದಷ್ಟೇ ಅಶೋಕ್ ಹೇಳಿದ್ದಾರೆ. ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂತ ವಿಚಾರವಾಗಿ ಕುಮಾರಣ್ಣ ಅವರ ಜೊತೆ ಮಾತಾಡಿದೆ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಕುಳಿತು ಬಿಜೆಪಿ ಜೆಡಿಎಸ್ ಪ್ರಮುಖ ನಾಯಕರು ಮಾತುಕತೆ ನಡೆಸಿದರೂ ಒಮ್ಮತಕ್ಕೆ ಯಾಕೆ ಬಂದಿಲ್ಲ ಅನ್ನೋದು ಗುಟ್ಟಾಗಿಯೂ ಕೂಡ ಉಳಿದಿಲ್ಲ. ಕ್ರೆಡಿಟ್ ಪಾಲಿಟಿಕ್ಸ್ ಎರಡೂ ಪಕ್ಷದಲ್ಲೂ ಕೂಡ ಜೋರಾಗಿಯೇ ಇದೆ. ಇದರ ಭಾಗವಾಗಿ ಬಿಡದಿ ಹೋರಾಟದ ಕ್ರೆಡಿಟ್ ಪಡೆಯಲು ನಾ ಮುಂದು ತಾ ಮುಂದು ಅಂತ ಹೋರಾಟಕ್ಕೆ ನೂಕು ನುಗ್ಗಲು ಶುರುವಾಗಿದೆ ಎನ್ನುತ್ತಿವೆ ಮೂಲಗಳು.